ವಿಜಿ ಮನೆ ಒಬ್ರು ಕಾಣವಲ್ರಲ್ಲಿ ಎಲ್ಲಿ ಹೋಗ್ಯಾರ ಒಟ್ರು ಅಕ್ಕ ಮಾವರು ಕೂಡಿ ಮನೆ ದೇವ್ರಿಗೆ ಹೋಗ್ಯಾರ ಮತ್ತೆ ಎರಡು ಅಮಾಸಿಗೆ ಹೋಗಕ್ಕೆ ಆಗಲಿಲ್ಲಲ್ಲ ಅದಕ್ಕೆ ಇವತ್ತು ಹೋಗ್ಬರ್ತೀವಿ ಅಂತ ಹೋಗ್ಯಾರ ಮತ್ತೆ ಇವತ್ತು ಎಲೆಕ್ಷನ್ ಒಂದು ರಿಸಲ್ಟ್ ಬರ್ತೈತಲ್ಲ ಅದಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ಬರ್ತೀವಿ ಅಂತ ಹೋದ್ರು ಇನ್ನು ನಿಮ್ಮ ಸಣ್ಣ ಮಗ ಮೊಮ್ಮಕ್ಕಳು ಇನ್ನು ಮಾವರು ಒಟ್ಟರು ರಿಸಲ್ಟ್ ಬರ್ತೈತಲ್ಲ ಅಲ್ಲಿ ಹೋಗ್ಯಾರ ಅಯ್ಯ ಅಲ್ಲಿ ಯಾಕೆ ಹೋದ್ರು ಸೋತರು ಅಷ್ಟೇ ಗೆದ್ರು ಅಷ್ಟೇ ಅಲ್ಲಿ ಹೋಗಿ ನಿಂದ್ರು ಅಂತದ್ದು ಏನೈತೆ ನಮ್ಮವ್ವ ನಾ ಸೋತ್ನಿ ಅಂದ್ರೆ ತಿರುಪತಿಯಪ್ಪ ಇವ್ರ ಮುಂದನ ಎದಿ ಉಬ್ಬಿಸಿ ಅಡ್ಡಾಡ್ತಾನ ಅದೆಲ್ಲ ಬೇಕಾ ತಣ್ಣಗ ತಣ್ಣೀರು ಅನ್ಸ್ಕೊಂಡು ಮನೆಗೆ ಯಾಕೆ ಕುಂದ್ರಬಾರ್ದಿವು ಅಯ್ಯೋ ಅತ್ತೀರ ನೀವು ಸುಮ್ಮನೆ ಇರಿ ನಿಮ್ಗೆಲ್ಲ ಗೊತ್ತಾಗಂಗಿಲ್ಲ ಇಡೀ ಊರ್ ಮಂದಿ ಬ್ಯಾಗ ಐತಿ ಗೆದ್ರು ನೀವ ಗೆಲ್ಲೋದು ಅಂತ ಹೇಳಿ ಹೋಗ ನಮ್ಮವ್ವ ಮುಂದಿಂದ ಯಾರು ಕಂಡಾರ ಅಲ್ಲನ ಮತ್ತೆ ಈಗ ರಾಧವ ರೇಷ್ಮವ್ ಎಲ್ಲಿದಾರ ನೀವು ಗೆಲ್ಲಿ ಅಂತೇಳಿ ದೇವ್ರ ಹತ್ರ ಅರ್ಚನೆ ಮಾಡ್ಸಕ್ ಹೋಗ್ಯಾರ ಇಬ್ರು ಅಯ್ಯೋಯ್ಯೋ ದೇವ್ರು ನಾವಲ್ಲಿ ಅಯ್ಯವ್ವ ನಾ ಗೆದ್ದು ಯಾರ ರಜೆ ಆಳೋದೈತೆ ಹೇಳತ್ತಾಗ ಈ ಎಲೆಕ್ಷನ್ ನಿನ್ ತಿಂಡಿ ಮುಗಿತೆ ಇನ್ನು ನಾಳೆ ರೇಣವನ ಹತ್ರ ಹೋಗುನು ಅಲ್ಲ ಲಗ್ನ ಆಗಿಂದ ಹುಡಿಯಕ್ಕೆ ಯಾಕೆ ಕಳಿಸ್ಬಿಟ್ಟು ಹುಡುಗಿ ಹೆಂಗೈತೆ ಏನು ಒಟ್ಟು ನೋಡಿಲ್ಲ ನಾಳೆ ಹೋಗಿ ಬಂದು ಒಂದಿಷ್ಟು ಕಚ್ಚಿಕಾಯಿ ಎಣ್ಣೆ ಹೋಳಿಗೆ ಅವನು ಮಾಡ್ಕೊರಿ ಅಯ್ಯ ನಾಳೆ ಹೋಗುದ್ರಿ ಮತ್ತೆ ನಾಳೆ ಹೋಗುನು ಏನೈತಿ ಅಲ್ರಿ ಅತಿ ಅದು ನೀವದು ಗೆದ್ರಿ ಅಂದ್ರೆ ಮನೆಗೆ ಬರೋರು ಹೋಗಾರ ಇರ್ತಾರ ನೀವ ಮನೆಗೆ ಇರ್ಲಿಕ್ಕಂದ್ರೆ ಹೆಂಗ್ರಿ ಓ ಹೇಳತ್ತಾಗ ಹಂಗ ಮಂದಿ ಗೆದ್ದೆ ತಿನ್ ಬಾಲ ಹಿಡ್ಕೊಂಡು ಎಲ್ಲಾರು ಬರೋರ ಅಲ್ಲನ ನಮ್ಮ ಮನೆ ಬಾಳೆ ಮುಖ್ಯ ನಾ ಹೇಳ್ದಷ್ಟು ಮಾಡು ಬಂದ ನೋಡ್ರಿ ಕಿಡಿಬಿಡಿಕಿ ಮುದುಕಿ ಊರ್ ಸುದ್ದಿ ಹುಡಿಯಾಗಂತೇಳಿ ಏನ್ ಸುದ್ದಿ ತಂದ ಆಯನ ಬಾರ ಯಾರಕ್ಮ ಯಾಕ ದೂರ ಬಂದಿಲ್ಲ ಮಂದಿ ಏನೇನು ಆಡ್ಕೊಳಕತ್ತಿದ್ರು ಬಿಡೋ ಗಂಗಕ್ಕ ಗಂಗಾ ಸೋಲ್ತಾಳ ಊರು ಬಿಟ್ಟು ಹೋಗ್ಯಾಳ ಅಂತಂದ್ರ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಅಲ್ಲ ರುಕ್ಮ ನಾ ಏನು ತುಡು ಮಾಡೇನೆ ಕಳು ಮಾಡೇನೆ ಊರು ಬಿಟ್ಟು ಹೋಗುವಂಥದ್ದು ಏನೈತಿ ಸೋತರು ಅಷ್ಟ ಗೆದ್ರು ಅಷ್ಟ ಅಲ್ಲನ ನಾ ಯಾಕೆ ಊರು ಬಿಟ್ಟು ಹೋಗ್ಲಿ ಇವ ಇಲ್ಲೇವ ಊರ್ ಮಂದಿ ಅಂದ್ರು ಬಿಡ ಇವ ಅದಕ್ಕೆ ಬಂದೆ ಯವ ಗೆದ್ರು ಅಷ್ಟ ಬಿಟ್ರು ಅಷ್ಟ ನಾನು ಏನು ತಪ್ಪು ಮಾಡೀನಿ ಅಂತ ಊರು ಬಿಟ್ಟು ಹೋಗ್ಲೇ ಇವ ನಿನ್ನ ಮುಂದೆ ಯಾವಾಗ ಹೇಳಲ್ಲ ಹೋಗಿ ಹೇಳು ಗಂಗಾ ಮನ್ಯಾಗ ಅದಾಳ ಅಂತ ಹೇಳು ಅಕ್ಕ ಮತ್ತೆ ಹೊಳೆ ದವಾಖಾನೆ ತೋರಿಸ್ಕೊಳೋದು ಬಂತಲ್ಲ ಇವ ನಿಂದು ಈಗ ಏನು ಹೇಳಿ ಹೋಗುದು ಹೋಸಲ ಅಂಕರು ಏನೋ ಒಂದು ಪಂಟ್ ಒತ್ತಿ ಹೋದ್ವಿ ಈಗ ಹೆಂಗೆ ಮಾಡೋದು ಅಕ್ಕ ಅದಕ್ಕೂ ತಲೆ ಕೆಡಿಸ್ಕೋಬೇಡ ಆರಾಮಾಗಿ ಹೋಗ್ಬರೋಣಂತ ಇವತ್ತು ನೋಡ ಇಲೆಕ್ಷನಿಂದ ರಿಸಲ್ಟ್ ಬರ್ತೈತಿ ನನ್ನ ಗಂಡ ತಿರುಪತಿಗೆ ಸೋಲು ಕಟ್ಟಿಟ್ಟು ಬುತ್ತಿ ಸೋಲುದು ಮಾತ್ರ ಗ್ಯಾರಂಟಿನ ಅವ ಸೋತ್ ಸುನ್ನಾಗಿರ್ತಾನ ಮಕ ತೋರ್ಸಕ್ಕಾಗಂಗಿಲ್ಲ ಹೊರಗೆ ಯಾರು ಕೂಡ ಮಾತಾಡೋಕ್ಕಾಗಂಗಿಲ್ಲ ಅಂತಾದ್ರಾಗ ನನ್ನ ಬಗ್ಗೆ ಎಲ್ಲಿ ತಲೆ ಕೆಡಿಸ್ಕೊಂತಾನ ಅಣ್ಣ ತಮ್ಮ ಮತ್ತು ಸೋತಿರ್ತಾರ ಹೆಂಗೆ ಹೊರಗೆ ಹೋಗ್ತಾರ ಮಕ ತೋರ್ಸಕ್ಕೆ ಮಂದಿಗೆ ಮಕ ತೋರ್ಸಕ್ಕೆ ಮಕ ಬೇಕಲ್ಲ ಇನ್ನೊಂದು 15 ದಿನ ಅಂಕರು ಹೊರ ಬರಂಗಿಲ್ಲ ಇವತ್ತು ರಿಸಲ್ಟ್ ಬಂದ ಮೇಲೆ ಅದಕ್ಕೆ ನಾಳೆ ಏನು ಮಾಡೋಣ ಗೊತ್ತಾ ಮುಂಜಾನೆದ ಇಬ್ರು ಕೂಡಿ ದವಾಖಾನಿಗೆ ತೋರ್ಸ್ಕೊಂಬರಕ್ಕೆ ಹೋಗೋಣಂತ ಬಲಭದ್ರ್ಯಾರ ಯಾರು ಸೋಲ್ತಾರ ಯಾರು ಸೋಲಿನ ಬಗ್ಗೆ ಮಾತಾಡಕತ್ತಿದ್ರಲ್ಲಿ ಇಬ್ರು ಕೂಡಿ ಊರು ಬಲಭದ್ರ್ಯಾರ ದೊಡ್ಡಮ್ಮ ಇವತ್ತು ರಿಸಲ್ಟ್ ಹೌದಿಲ್ಲ ಅದಕ್ಕೆ ಗಂಗಮ್ಮಜ್ಜಿ ಸೋಲ್ತಾಳ ನಮ್ಮ ಮನೆಯದು ಮೇಟಿನ ಆಗುತ್ತ ನಮ್ಮ ಮನೆಯರ ಗೆಲ್ತಾರ ಅಂತೇಳಿ ಇದನ್ನ ಮಾತಾಡ್ಕೊಳಕತ್ತಿದ್ವವ ನನಗೆ ಯಾಕೋ ಹಂಗತಿ ಅನ್ಸವಲ್ದು ನೀವಿಬ್ರು ಏನೋ ಬೇರೆ ಬೇರೆ ಮಾತಾಡಕತ್ತಿದ್ರಿ ಬೇರೆ ಏನು ಮಾತಾಡೋಣ ದೊಡ್ಡಮ್ಮ ನಿಮ್ಗೆ ಇತ್ತೀಚೆಗೆ ಸ್ವಲ್ಪ ವಯಸ್ಸೊಂದು ಆತ ಒಂದು ನಿಟ್ಬಿಟ್ಟು ಕೇಳಂಗಿಲ್ಲ ನಾವೇನೋ ಮಾತಾಡ್ತೀವಿ ನೀವೇನಾರ ಕೇಳಿಸ್ಕೊತೀರಿ ಅಲ್ರಿ ದೊಡ್ಡಮ್ಮ ನನ್ನ ಗಂಡನ ಬಗ್ಗೆ ನಾನೇ ಕೆಟ್ಟದ್ದು ಮಾತಾಡಲಿ ಅಲ್ಲ ನನ್ನ ಗಂಡ ಗೆದ್ದು ಬಂದಂದ್ರೆ ನನಗೂ ಹೆಮ್ಮೆನ ಅಲ್ಲನ್ರಿ ಏಟ್ ಕರೆ ಐತೆ ಏಟ್ ಸುಳ್ಳು ಐತೆ ಬೊಂಬಡ ಒತ್ತಕತ್ತಿ ನೀನು ನನಗೇನು ಗೊತ್ತಿಲ್ಲನು ನಿನಗಂಡು ಸೋಲಿ ಅಂತೇಳಿ ನಿನ್ನ ತಲೆ ಭಾಳ ಐತಿ ಅವ್ನು ಸೋಲ್ ಅನ್ನೋದೇ ಇಲ್ಲ ತಿರುಪತಿ ತಿಮ್ಮಪ್ಪನ ಹೆಸರಿಟ್ಟಿವಿ ನಾವು ಅವ್ನು ಒಟ್ಟ ಸೋಲ್ ಅನ್ನೋದೇ ಇಲ್ಲ ಹೌದು ನಾವು ಅನ್ನ ಮಾತಾಡ್ಕೊಳಕತ್ತಿದ್ವಿ ನೀವೇನಾರ ಕೇಳಿಸ್ಕೊಂಡು ಏನಾರ ಹೇಳ್ತೀರಪ್ಪ ಆದರೂ ನೀವೊಂಥರ ವಿಚಿತ್ರ ಇದ್ದೀರಿ ಅಲ್ರಿ ಪೂರ್ತಿ ಕೇಳಿಸ್ಕೊಲಾರ್ದ ಏನೇನಾರ ಮಾತಾಡಿದ್ರಿ ಹೆಂಗ್ರಿ ದೊಡ್ಡಮ್ಮ ಇನ್ನೂ ಯಾವುದಕ್ಕಾದ್ರೂ ನಂಬ್ತೀನಪ್ಪ ಅಲ್ಲ ನಮ್ಮಕ್ಕ ತನ್ನ ಗಂಡನ ಕೇಡನ ಬಯಸ್ತಾಳನ ಹೇಳ್ರಿ ನೋಡುನು ನಿಮ್ಗೆ ಅಳಿಯ ಆದ್ರೆ ನಮ್ಮ ಅಕ್ಕಗ ಗಂಡ ಗಂಡನ ಏಳಿಗೆ ಬಯಸಂಗಿಲ್ಲೇನ ಏನಂತ ಮಾತಾಡ್ತೀರಿ ಗಂಡ ಅನ್ನೋದು ಇಟ್ಕೊಂಡ್ರೆ ನನಗೂ ಸಂತೋಷನ ಏನ ಇದು ಇಲೆಕ್ಷನ್ನಿಂದ ರಿಸಲ್ಟ್ ಬಂದಿಂದ ಹೋಳಿಗೆ ಪಳಿಗೆ ಮಾಡ್ತೀರನು ಈಗ ಎಲ್ಲ ತಯಾರಿ ಮಾಡಿ ಇಡ್ರಿ ಅವಾಗ ಕುಣಿದಾಡಕ್ಕೆ ಹೋಗ್ಬೇಡ್ರಿ ಮನೆಗೆ ಮಂದಿ ಬರೋರು ಹೋಗಾರ ಇರ್ತಾರ ಲೇ ಬಾತಿ ಮನ್ಯಾಗ ಒಂದಿಷ್ಟು ಜಾಮೂನು ಮಾಡು ಒಂದಿಷ್ಟು ಈಡಾಗ ಮಾಡು ಹಂಗ ಹೋಳಿಗೆನೂ ಮಾಡು ಆಯ್ತು ರೀ ದೊಡ್ಡಮ್ಮ ನಮ್ಮ ತಿರುಪತಿಯಪ್ಪ ಗೆದ್ದಾನಂತೇಳಿ ಮನೆಗೆ ಹಾರ ಪಾರ ತೊಗೊಂಡು ಹಾಕಕ್ಕೆ ಎಷ್ಟು ಮಂದಿ ಬರೋಕ್ಕಿಲ್ಲ ಹೌದಿಲ್ಲ ಅದಕ್ಕೆ ಎಲ್ಲರಿಗೊಂದು ಜಾಮೂನು ತಿನ್ನಿಸಿ ಕಳ್ಸೋಣಂತ ನಮ್ಮ ಊರಾಗೂ ಒಣಗ ಬಾಯಿ ಇರ್ತಾವ ತಿಂದು ಸ್ವಚ್ಛ ಬಾಯಿ ತೊಳ್ಕೊಂಡು ಹೋಗೋಲ್ಲ ಅಕ್ಕ ಆಯ್ತು ರೀ ದೊಡ್ಡಮ್ಮ ನೀ ಮಾತಾಡ್ಕೊಂತ ನಿಂದ್ರಕ್ಕೆ ಹೋಗ್ಬೇಡ ಬಾತಿ ಆಕೆಂಕುರ ಆಟಿ ಹೊಟ್ಲೆ ಆಕೆಗೆ ಏನು ಕೆಲಸ ಮಾಡೋಕೆ ಆಗಂಗಿಲ್ಲ ನೀ ಲಗು ಲಗು ಮಾಡು ಇನ್ನೂ ಅಳಿಯಾನಾಗಿದ್ದಿಲ್ಲ ಇಷ್ಟು ಹಾರಿ ಆಡಕತ್ತಾಳ ಈಕಿ ರಿಸಲ್ಟ್ ಬಂದೇನು ಗೊತ್ತಾಗತ್ತ ಹೊಣೆ ಮರ ಏನಂತೆ
ಇನ್ನೊಂದು 1.5 ತಾಸು ತಡಿ ಮುದುಕಿ, ನಿಂದು ಐತಿ. ಅಯ್ಯೋ ಶಿವನ, ಇದ್ರೊಳಗೆ ತಗಲು ಬಂತಲ್ಲ ಇವ, ನಾ ಮಾತಾಡಿದ್ದು ಈ ಮುದುಕಿ ಕೇಳ್ತೇನು? ಲೇ ಬಾರ್ದೆ ಅಂದಂಗ, ನೀ ಯಾಕೆ ಬದ್ಲು ಕಾಣಕತ್ತಿಯಲ್ಲ? ಮೊದ್ಲು ಹಂಗಿಲ್ಲ ನೀನು. ಬದ್ಲು ಅಂದ್ರಿ? ಇಲ್ಲ, ಯಾಕ ಒಂದು ನಮೂನಿನ ಕಾಣಕತ್ತಿ, ಮೊದ್ಲಿನ ಗತಿ ಇಲ್ಲ. ಏನಾರ ಸಮಾಚಾರ ಅಲ್ಲ, ನೀವೇ ಹೇಳ್ಬೇಕು, ನಮ್ಮ ಹತ್ರ ಏನು ಇರ್ತೈತಿ? ಇಲ್ಲ, ನನಗೆ ಯಾಕೋ ನೀ ಬದ್ಲು ಕಾಣಕತ್ತಿ. ಯಾಕೋ ನಿನ್ನ ಜೇಟಾಂಗನೋ ಬ್ಯಾರೆ ಆಗೈತಿ. ನಿನ್ನ ಮಕ ನೋಡಿದ್ರ, ಅಯ್ಯೋ ಈ ಮುದೋಡಿಗೆ ಏನಾದರೂ ಗೊತ್ತಾತಂದ್ರೆ ಹೋಗಿ ಮಾವನ ಮುಂದೆ ಹೇಳ್ತಾ, ಈ ಮಾವನು ಮೊದ್ಲೇಕ ಹೊಟ್ಟೆಗಿನ ಕೂಸು ತಗ್ಸನ ಅಂತ ಹೇಳ್ತಾನ. ಅಯ್ಯೋ ದೊಡ್ಡಮ್ಮ, ಹಂಗೇನಿಲ್ಲ. ಅಕ್ಕ ಮಾಮ ಇಲೆಕ್ಷನ್ಯಾಗ ಗೆಲ್ಲಿ ಅಂತೇಳಿ ಎಷ್ಟು ಕೊಂಡವ್ರು ವ್ರತ ಮಾಡ್ಯಾಳ್ರಿ. ಮತ್ತು ಉಪವಾಸ ವನವಾಸ ಮಾಡ್ಯಾಳ, ಅದಕ್ಕೆ ಮಕ ಹೀರು ಹೋಗದಂಗೆ ಆಗೈತಿ ಅಷ್ಟೇನ, ಮತ್ತೇನಾರ ಬೇರೆ ಐತಾ? ಅಯ್ಯೋ ಶಿವ, ಏನೂ ಇಲ್ಲ ರೀ. ಆ ಥರ ಇತ್ತಂದ್ರೆ ನಿಮ್ಗೆ ಹೇಳ್ತಿದ್ದಿಲ್ಲನ? ನೀವು ಅದನ್ನೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇತ್ತಂದ್ರೆ ನಿಮ್ಮ ಮುಂದೆ ಮೊದಲೇ ಕೇಳ್ತೀವಿ. ಮನೆಗೆ ನೀವೊಬ್ರು ಹಿರಿಯರು ಅದಿರಲ್ಲ, ನಿಮ್ಮ ಮುಂದೆ ಬಿಟ್ಟು ಬೇರೆದವ್ರ ಮುಂದೆ ಹೇಳೋಕ್ಕಾಗತ್ತಾನ? ನಿಮ್ಮ ಮುಂದೆ ಹೇಳ್ತೀವಂತ. ಪಾಪ ಸುಮಿತ್ರಕ್ಕಗ ನಿನ್ನೆ ನೆಗಡಿ ಜೋರಿತ್ತು, ಅದಕ್ಕೆ ಎದ್ದಿಲ್ಲ ಅನ್ಸತಿ. ಪಾಪ ಹಾಕಿದ್ದಾರೆ ಕೆಲಸ ಬಿಡಿಸೋರು ಯಾರು. ಬಡ ಕಸ ಗುಡಿಸಿ ಒಂದಿಷ್ಟು ಬಾಂಡೆ ತಿಕ್ಕಿಟ್ಬಿಡ್ತೀನಿ. ಒಂದಿಟ್ಟು ಏನಾರ ನಾಷ್ಟ ಮಾಡಿ ಪ್ರೀತನ್ನ ಸಾಲಿ ಕಳಿಸ್ತೀನಿ. ಚಂದ್ರಿ, ನೀ ಯಾಕೆ ಕಸ ಗುಡ್ಸಕತ್ತೀವಿ? ಅದು ಮಾಮರ ಲಘು ಯಜ್ಞ, ಅದಕ್ಕೆ ಕಸ ಗುಡ್ಸಕತ್ತೀನಿ ರೀ. ಅಲ್ವೇ, ನೀ ಹತ್ತು ನಿಂತದಿ, ಹೋಗ್ಕೋಬೇಕಿಲ್ಲ ಎದ್ದು. ಇದನ್ನೆಲ್ಲ ಸುಮಿತ್ರ ಮಾಡ್ತಾಳ, ನೀ ಯಾಕೆ ಮಾಡಕತ್ತೀವ? ಬಿಡ ಅದನ್ನ, ಹೋಗು. ಏ ಸುಮಿತ್ರಾ ಹೇಳ್ರಿ. ಚಂದ್ರನ ಕೆಲಸ ಮಾಡಸಕ್ ಹಚ್ಚಿಲ್ಲ ಸುಮಿತ್ರ, ನೀ ಮಾಡ್ಬೇಕಿಲ್ಲ? ಅಯ್ಯೋ, ನಾನು ಒಲಿ ಬುದಿ ತೆಗಿಯಕತ್ತಿದ್ನೆ, ಈಕಿ ಎದ್ದು ಕಸ ಅನ್ನಕತ್ತಾಳ, ನಾನು ನೋಡೇ ಇಲ್ರಿ. ಚಂದ್ರಿ, ನಾ ಹುಡುಕ್ತಾನೆ ಹೇಳ ಕಸಾನ. ಬಿಡವಾ, ನಾ ಹುಡುಕ್ತೀನಿ. ಇಷ್ಟು ಕೆಮ್ಮಕತ್ತಿ ಮತ್ತೆ ದಗ್ದ ಮಾಡ್ತೀನ? ಬೇಡವಾ, ನಾ ಮಾಡ್ತೀನಿ 1-2 ದಿನ, ನೀನು ಆರಾಮಾಗಿರು. ಅಯ್ಯೋ ಏನಾಗತ್ತೆ, ಏನೂ ಆಗಂಗಿಲ್ಲ. ಹಂಗೆ ಕೆಮ್ಕೊಂತ ಗುರ್ಕೊಂತ ಕೆಲಸ ಮಾಡುದ. ನೀವು ಓದ್ಕೊ ಹೋಗು. ಹೋಗು, ಆಕೆ ಎಲ್ಲ ಕೆಲಸ ಮಾಡ್ತಾಳ, ಹೋಗು. ಅಕ್ಕಗ ಇಷ್ಟು ತ್ರಾಸ ಐತಿ, ಏನಾಗಂಗಿರ್ತವ? 1-2 ತಾಸ್ನಾಗ ಬಡ ಅಷ್ಟು ದಗ್ದ ಮಾಡ್ತೀನಿ. ಅಕ್ಕ ನೀ ರೆಸ್ಟ್ ತಗೋ ಹೋಗು. ಮತ್ತು ನಿನ್ನಾರ ದಗ್ದ ಬಿಡ್ಸವ್ರಿ ಯಾರಕ್ಕ? ಓ ನಮ್ಮವ್ವ, ನಂದಿನ ದಗ್ದ ನಾ ಎಲ್ಲ ಮಾಡ್ಕೊತೀನಿ, ಓದ್ಕೊ ಹೋಗಿ ನೀನು. ಯಾವ ಜನ್ಮದ ಪುಣ್ಯನೋ ಏನೋ, ನೀ ಯಾವ ಜನ್ಮದಾಗ ನನ್ನ ಸ್ವಂತ ಅಕ್ಕ ಆಗಿದ್ಯೋ ಏನೋ, ನನ್ನ ಕಷ್ಟದಾಗಿದ್ದಾಗ ಪಾರು ಮಾಡಿದ್ರಿ. ಯಾವ ಜನ್ಮದ ಏನಾಯ್ತೋ ಏನೋ. ನನ್ನ ತಂಗಿ ನೀಲೋ ಬೇರೆ ಅಲ್ಲ, ನೀ ಬೇರೆ ಅಲ್ವಾ? ಬಿಡು, ನಾನೆಲ್ಲ ಮಾಡ್ತೀನಿ, ಓದೋ ಟೈಮ್ನಾಗ ಓದ್ಬಿಡ್ಬೇಕವ. ಈಗ ನೋಡು, ನಾ ಕುತ್ಕೊಂಡು ಓದಕ್ಕಾಗತ್ತಾ? ಹೇಳಿ ನೋಡುನು. ಬಿಡು ಆಕಸ್ಬರ್ಗಿ ಬಿಡು. ಓದ್ಕೊ ಹೋಗು, ಚಾ ಮಾಡ್ಕೊಡ್ತೀನಿ ಅಂತ. ಅಕ್ಕ ಇದೊಂದಿಟ್ಟು ಐತಿ, ಇದಟ್ಟು ಕಸ ಅಂತೀನಕ್ಕ. ಹೊರಗೆ ಭಾಳ ಥಂಡಿ ಐತಿ, ನಾ ರಂಗೋಲಿ ಹಾಕ್ಬಿಡ್ತೀನಿ, ನೀ ಚಾ ಸೋಸ ಹಿಂದೆಗಡೆ ನಾ ಓದ್ಕೊತೀನಿ ಅಂತ. ಇವತ್ತೊಂದು ದಿನ ನನ್ನ ಕೆಲಸ ಮಾಡಕ್ಕೆ ಬಿಡು. ನೀ ನನ್ನ ಮಾತೇ ಕೇಳಂಗಿಲ್ಲ, ಎಷ್ಟು ಹೇಳಿದ್ರು ಅಷ್ಟೇ ನೀನು. ಸುಮಿತ್ರಾ, ಇವತ್ತ ಕಾರು ತೊಗೊಂಬರು ಹೋಗಿ. ಚಂದ್ರವ್ವ, ನೀನು ತಯಾರಾಗುವ. ಅಷ್ಟು ಕೂಡಿ ಹೋಗಿ ಕಾರು ಬುಕ್ ಮಾಡಿದ್ದೆ, ಅದು ಬರ್ತೈತಿ, ತೊಗೊಂಬಂದ್ಬಿಡೋಣಂತ. ನಂದು ಸ್ವಂತ ಕಾರ? ನಮ್ಮ ಕಾರ್ನ. ಇಷ್ಟೋತನ ಎಬಿ ಸಾಕಾತ. ಸಾಲಿಗೆ ಹೋಗ್ಬೇಕಪ್ಪ ಹೇಳಂತಂದ್ರ ನಾ ಯಾಕಂದ, ಈಗ ಕಾರ್ ಅಂದ ತಕ್ಷಣ ಹೆಂಗೆ ಎದ್ದು ಬಂದಿದ್ದ ನೋಡ್ರಿ ಇವ. ಪಪ್ಪ ಕರೆ ಹೇಳ, ನಮ್ದು ಹೊಸ ಕಾರ್ ಬರುತ್ತಾ? ನಾವು ಹೊಸ ಕಾರ್ ತಗೊಂತೀವ್ಯಾ? ನಮ್ದು ಹೊಸ ಕಾರ್ ಬರುತ್ತಪ್ಪ. ಇವತ್ತ ನೀನು ಸ್ಕೂಲಿಗೆ ಹೋಗ್ಬೇಡ. ಇವತ್ತ ನಾನು, ನೀನು, ಮಮ್ಮಿ, ನಿಮ್ಮ ಚಿಕ್ಕಿ ಅಷ್ಟು ಕೂಡಿ ಕಾರ್ ತರಕ್ಕೆ ಹೋಗೋಣ. ಅಲ್ರಿ, ಕಾರ್ ಬುಕ್ ಮಾಡೋ ಮುಂದಾಗ ನನಗೆ ಏನು ಹೇಳೇ ಇಲ್ಲ ನೀವು. ಅಷ್ಟಕ್ಕೂ ಆ ಕಾರ್ ನಮ್ಗೆ ಎದಕ್ಕೆ ಬೇಕಾಗಿತ್ತು? ಅಲ್ಲ, ನಾವು ಒಕ್ಕಲಿಗರು, ನಮ್ಗೆ ಯಾಕೆ ಬೇಕ್ರಿ ಅದು ಕಾರು? ಅಷ್ಟು ರೊಕ್ಕ ಕೊಟ್ಟು ಕಾರ್ ಎದಕ್ಕೆ ತಗೊಂಡ್ರಿ ನೀವು? ಇರ್ಲಿ ಬಿಡು ಮಮ್ಮಿ, ಈಗ ಬ್ಯಾಡ ಅಂತ ಪಪ್ಪ, ನಾನು ಕಾರ್ ಬೇಕು. ಆಯ್ತು, ಕಾರ್ ತರೋಣಂತ. ನಾನು ನಿಮ್ಮ ಮಮ್ಮಿ ಮಾತು ಕೇಳಂಗಿಲ್ಲ ಇವತ್ತು. ಪ್ರೀತು, ನಿನ್ನ ಮಾತು ಕೇಳ್ತೀನಿ, ಕಾರ್ ತರೋಣಂತ. ನೋಡು ಸುಮಿತ್ರಾ, ನಮ್ಮ ಕೈಯೇನು ಗಾಡಿ ಇತ್ತಂದ್ರೆ ಎಲ್ಲರೂ ಹೋಗಿ ಹೊಳೆ ಬರ್ಬೋದು, ಹೌದಿಲ್ಲ? ಇಲ್ಲ ಅಂದ್ರೆ ಬಸ್ಸಿಗೆ ಹೋಗಿ ಹೊಳೆ ಹೋಗೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಕಾರ್ ತೊಗೊಂಡೆ. ಅದು ಸುಮ್ಮನೆ ರೊಕ್ಕ ದಂಡ ಅಂತ ಅನಿಸ್ತತಿ. ಹಂಗಲ್ಲ, ಅದು ತೊಗೊಳಬೇಕಾಗಿತ್ತ. ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಬಸ್ನಾಗ ಹೋಗ್ಬೇಕು ಗಾವ್ ಅನ್ಸಂಗಿಲ್ಲ. ಹುಡುಗನು ದೊಡ್ಡದಾದ, ಅಲ್ಲಿ ಇಲ್ಲೇ ಹೋಗ್ಬೇಕಂದ್ರೆ ಬೇಕಾ ಕಾರ್. ನಮ್ದಂತೆ ಸ್ವಂತ ಗಾಡಿ ಬೇಕಾ? ಏನು ಟ್ಯಾಕ್ಟರ್ ಐತ್ಲ, ಆ ಟ್ಯಾಕ್ಟರ್ ತೊಗೊಂಡು ಹೊತ್ತು ಅಡ್ಡಾಡಕ್ಕಾಗತ್ತೆ? ಹೇಳಿ ನೋಡುನು. ಸುಮ್ಮನೆ ಮಂದಿ ಕಣ್ಣಿಗೆ ಕುಕ್ಕಬಾರ್ದಲ್ಲ. ಈಗ ನೋಡಿ ಹೊಟ್ಟೆ ಉರಿ ಪಟ್ಕೊಂತಾರ್ರಿ. ಅವ್ರು ಹೊಟ್ಟೆ ಉರಿ ಪಟ್ಕೊಂತಾರ ಅಂತೇಳಿ ಬಾಳೆ ಮಾಡೋದು ಬಿಡಕ್ಕಾಗತ್ತೆ? ನೀ ಹೇಳು. ನಮ್ದು ಅನುಕೂಲಕ್ಕೆ ತಕ್ಕಂತೆ ಬದುಕಬೇಕು ಸುಮಿತ್ರ. ಅವ್ರಂತಾರ ಇವ್ರಂತಾರ, ಅವ್ರ ಹೊಟ್ಟೆ ಕಿಚ್ಕೊಡ್ತಾರ, ಇವ್ರ ಹೊಟ್ಟೆ ಕಿಚ್ಕೊಡ್ತಾರ ಅಂತೇಳಿ ತಲೆ ಕೆಡಿಸ್ಕೊಳಂಗಿಲ್ಲ ಸುಮಿತ್ರ. ನಮ್ದೇ ಏನೈತಿ ನಮ್ಮ ಬಾಡಿ ನೋಡ್ಕೊಂಡು ಹೋಗ್ಬಿಡುದು. ನಮ್ಮ ಅನುಕೂಲ ತಕ್ಕಂತೆ ಬದುಕಬೇಕು. ಇನ್ನೊಬ್ರದ್ದು ಯಾಕೆ ತಲೆ ಹಚ್ಕೋಬೇಕು?